ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ನೆನ್ನೆ ಹೋಟ್ಲಲ್ಲಿ ಕೂತಿದ್ದಿದ್ದು ವ್ಲಾಗ್ ಹಾಕಿದ್ವಿ, ಅಲ್ಲೇ ಊಟ ಮಾಡಿ ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ. ಚಿಚ್ಚಿ ಅಪ್ಪ ಮಗ ಎಲ್ಲ ಹೋಗಿ ರೂಮ್ ನೋಡ್ಕೊಂಬಂದರು. ಅವ್ರಿಗೆ ಇಷ್ಟ ಆಗಿದೆ, ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆದ್ವಿ ನಾವು. ಅವರು ಒಂದು 10 ನಿಮಿಷ ಟೈಮ್ ಕೇಳಿದ್ರು. ಒಂದು 10 ನಿಮಿಷ ಬಿಟ್ಟು ಬನ್ನಿ ಮ್ಯಾಮ್ ಅಂತ ಹೇಳ್ಬಿಟ್ಟು ಎಲ್ಲ ಪ್ರೊಸೀಜರ್ಸ್ ಎಲ್ಲ ಮಾಡಿಸಿ ಆಧಾರ್ ಕಾರ್ಡು ಅದೆಲ್ಲ ಈಸ್ಕೊಂಡು ಎಲ್ಲ ಮಾಡಿದ್ರು. ಆಮೇಲೆ ಪೇ ಮಾಡಿದ್ವಿ. ಪೇ ಮಾಡಿಬಿಟ್ಟು ಸೀದಾ ರೂಮ್ ಕಡೆ ಬಂದ್ವಿ. ಅವರು ನಂಜುಂಡೇಶ್ವರ ಮತ್ತು ಭಾವನಾ ಅಭಿನವ್ ಆಲ್ರೆಡಿ ಬಂದು ರೂಮೆಲ್ಲ ನೋಡಿಕೊಂಡು ಬಂದಿದ್ದರು. ನಾವು ಫಸ್ಟ್ ಕೀ ಇಸ್ಕೊಂಡ್ವಿ. ಪೇಮೆಂಟ್ ಮಾಡಿದ್ದು ನಾವು, ಅದಕ್ಕೆ ನಾವು ಕೀ ಓಪನ್ ಮಾಡ್ತಾಯಿದ್ದೀವಿ. ಅವರಿನ್ನೂ ಕಾರಲ್ಲಿ ಇದ್ದಿದ್ದು ಲಗೇಜು ಅದು ಇದು ಎಲ್ಲ ತೊಗೊಂಡು ಬರ್ತಾಯಿದ್ರು. ಬಂದಿದ ತಕ್ಷಣ ಅಭಿನವ್ ರೂಮು ಓಪನ್ ಮಾಡಿಬಿಟ್ಟು ಲಾಕ್ ಓಪನ್ ಮಾಡಿಬಿಟ್ಟು ಲೈಟೆಲ್ಲ ಆನ್ ಮಾಡ್ದೆ. ಅದನ್ನು ಹೇಳ್ತಾ ಇದ್ದಾನೆ ನನಗೆ, ನಿಮಗೆ ಗೊತ್ತಾಗಲ್ವಲ್ಲ ಮಮ್ಮಿ, ಅದಕ್ಕೆ ನಾನೇ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು, ಇಲ್ಲಿ ಕಾರ್ಡ್ ಹಾಕಿದ್ರೆ ಲೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ತಮಾಷೆ ಮಾಡ್ಕೊಂಡು ಓಡಾಡ್ತಾ ಇದ್ದ. ರೂಮ್ ಹತ್ರ ಭಾಳ ಚೆನ್ನಾಗಿತ್ತು. ಫಸ್ಟ್ ಹೋಗಿದ ತಕ್ಷಣ ಎಂಟ್ರೆನ್ಸಲ್ಲಿ ಈ ಥರ ಒಂದು ಬೆಡ್ ಇತ್ತು. ನೆಕ್ಸ್ಟ್ ಇನ್ನೊಂದು ಚೂರು ಒಳಗಡೆ ಹೋಗ್ತಿದ್ದಂಗೆ ಒಂದು ಕಬೋರ್ಡ್ ಇತ್ತು. ಅಲ್ಲಿ ಸ್ವಲ್ಪ ಟವಲ್ಸು ಆ ಥರದ್ದೆಲ್ಲ ಇತ್ತು. ನಾವೇನು ಅಲ್ಲೇ ಟವಲ್ಸ್ ಏನು ಯೂಸ್ ಮಾಡೋದಿಷ್ಟಿರಲಿಲ್ಲ, ಯಾಕೆಂದರೆ ನಾನು ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ಏನೇನು ಬೇಕೋ ಅದೆಲ್ಲ ತೊಗೊಂಡು ಹೋಗಿರ್ತೀನಿ. ಭಾವನಾ ಮತ್ತು ನಂಜುಂಡೇಶ್ವರು ಎಲ್ಲ ಕಾರಿಂದ ಏನೇನು ಬೇಕೋ ಅದೆಲ್ಲ ತೊಗೊಂಡು ಬಂದರು. ನಾನು ಅಷ್ಟೊತ್ತಿಗಲ್ಲೆಲ್ಲ ಸ್ವಲ್ಪ ಓಡಾಡಿಕೊಂಡು ಹೆಂಗಿದೆ ರೂಮು ಅಂತ ಹೇಳ್ಬಿಟ್ಟು ಎಲ್ಲ ನೋಡಿಕೊಂಡು ಅಭಿನವ್ ನಾನು ಎಂಜಾಯ್ ಮಾಡ್ಕೊಂಡು ಕೂತಿದ್ವಿ. ಅಷ್ಟೊತ್ತಿಗೆ ನಮ್ಮದು ಏನೇನು ಬ್ಯಾಗ್ಸ್ ಎಲ್ಲ ಬೇಕಿತ್ತಲ್ಲ ಅದನ್ನೆಲ್ಲ ಆರ್ಡ್ರ್ ಮಾಡಿದ್ವಿ, ಅದೆಲ್ಲ ಬಂತು. ಒಬ್ಬರಿಂದ ಒಬ್ಬರು ಫ್ರೆಶ್ ಆಗೋಕ್ಕೆ ಅಂತ ಹೋದರು. ನನಗಂತೂ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿತ್ತಪ್ಪ. ಸುಮ್ಮನೆ ಟ್ರಾವೆಲಿಂಗಲ್ಲಿ ಓಡಾಡಿದ್ರೆ ಸಾಕು ಸ್ಟ್ರೈನ್ ಆಗಿದೆ ಅಂತ ಫೀಲ್ ಆಗುತ್ತೆ. ಮುಖ ಎಲ್ಲ ಡಲ್ಲಾಗಿಬಿಟ್ಟಿತ್ತು. ಆಲ್ರೆಡಿ ನಂಗೆ ಗೊತ್ತಾಗ್ತಾಯಿತ್ತು ಸ್ಟ್ರೈನ್ ಆಗಿದೆ ನನಗೆ ಅಂತ ಹೇಳ್ಬಿಟ್ಟು. ಒಬ್ಬರಿಂದ ಒಬ್ಬರು ಫ್ರೆಶ್ ಆಗಿ ಬರ್ತಿದ್ದಂಗೆ ನಾನು ಫ್ರೆಶ್ ಅಪ್ ಆಗಿ ಬಂದು ನಿಂತ್ಕೊಂಡೆ. ಮೈಸೂರು ಭಾಳ ಬೇಗ ಸೈಲೆಂಟ್ ಆಗಿಬಿಡುತ್ತೆ. 7:30 8 o'clock ಏನಾಗಿತ್ತು, ಇನ್ನೂ ಅಷ್ಟೇನೆ. ಅಷ್ಟಕ್ಕೆ ನೋಡಿ ಎಲ್ಲ ನೀಟಾಗಿಬಿಟ್ಟಿದೆ. ನಮ್ಮ ಕಡೆ ಆಗಿದ್ದಿದ್ರೆ ಇನ್ನು ಎಷ್ಟು ಗಜ್ಜಿ 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 ಇರ್ತಿತ್ತು. ನೈಟ್ 1 o'clock ಆದ್ರೂ ಏನು ಸೌಂಡ್ ಇರುತ್ತೆ, ಇಲ್ಲ ಆ ಥರ ಎಲ್ಲ ಫುಲ್ಲು ನೀಟಾಗಿ ಕಾಮಾಗಿಬಿಟ್ಟಿತ್ತು. ನಾನು ಫ್ರೆಶ್ ಅಪ್ ಆಗಿ ಬಂದು ನೀಟಾಗಿ ಓಡಾಡ್ತಾ ಇದ್ದೀನಿ. ಊಟ ಎಲ್ಲ ಮಾಡ್ಕೊಂಬಂದಿದ್ವಲ್ಲ, ಏನು ಊಟ ಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಅಲ್ಲೇ ಆರ್ಡ್ರ್ ಮಾಡಿದ್ದಿದ್ರೆ ರೂಮಿಗೆ ಏನಾದರೂ ಬೇಕಿದ್ರೆ ತಂದು ಕೊಡ್ತಾರಂತೆ. ನಮಗೇನು ಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಏನೋ ಅಪ್ಪ ಮಗ ಒಂದು 10 ಗಂಟೆ ಮೇಲೆ ಏನೇನೋ ಬೋಂಡ ಆ ಥರದ್ದೆಲ್ಲ ಏನೇನೋ ತರಿಸ್ಕೊಂಡು ತಿಂತಾಯಿದ್ರು. ಅಲ್ಲಿ ಇರಲಿಲ್ವಂತೆ, ಹೊರಗಡೆಯಿಂದ ತರಿಸ್ಕೊಂಡು ತಿಂದರು. ನನಗೇನು ಬೇಕಾಗಿರಲಿಲ್ಲ, ಓಡಾಡ್ಕೊಂಡಿದ್ವಿ. ಅಭಿನವ್ಗೆ ಇದು ವ್ಯೂ ಇಷ್ಟ ಆಗಿದೆ, ಇದು ಚೆನ್ನಾಗಿದೆ ಮಮ್ಮಿ ಅಂತ ಹೇಳ್ಬಿಟ್ಟು. ಲಾಸ್ಟ್ ಟೈಮು ನಾವು ಇದೇ ಹೋಟ್ಲಲ್ಲಿ ಇದ್ವಿ, ಆದರೆ ನಮಗಿದು ವ್ಯೂ ಸಿಕ್ಕಿರಲಿಲ್ಲ. ಈ ಟೈಮು ಇಲ್ಲೇ ಸಿಕ್ಕಿರೋದು ಅವನಿಗೆ ಭಾಳ ಖುಷಿ ಆಯಿತು. ಇಲ್ಲಿ ಮೈಸೂರಿಗೆ ಬಂದರೆ ಇಲ್ಲಿ ಎದುರುಗಡೆ ಒಂದು ಫಿಶ್ ವರ್ಲ್ಡ್ ಇದೆ, ತುಂಬಾ ಚೆನ್ನಾಗಿದೆ. ಹೋಗಿ ಯಾರಾದರೂ ವಿಸಿಟ್ ಮಾಡೋರಿದ್ದರೆ ವಿಸಿಟ್ ಮಾಡಿ. ನಾವು ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಅಂತ ಹೋಗಲಿಲ್ಲ ಅಷ್ಟೇನೆ. ಎಂಟ್ರಿ ಟಿಕೆಟ್ ಇರುತ್ತೆ, ಒಂಥರ ಚೆನ್ನಾಗಿದೆ ಅಲ್ಲಿ ಹೋಗಿ ಬಂದರೆ. ನನಗಂತೂ ಇಷ್ಟ ಆಗಿತ್ತು. ಭಾವನಾ ಆಲ್ರೆಡಿ ಫ್ರೆಶ್ ಅಪ್ ಆಗಿ ಮಲ್ಕೊಂಡಿದ್ದಾಳೆ. ಅಯ್ಯೋ ಸ್ಟ್ರೈನ್ ಆಗಿದೆ ಸಾಧು ಅಂತ ಹೇಳ್ತಾ ಇದ್ಲು. ಕಾರಲ್ಲಿ ಓಡಾಡಿದ್ರೆ ಮತ್ತು ಟ್ರಾವೆಲಿಂಗ್ ಎಲ್ಲಾದರೂ ಹೋದರೆ ಸ್ಟ್ರೈನ್ ಆಗುತ್ತೆ ಅಂತ ಫೀಲ್ ಆಗುತ್ತೆ. ಇವ್ರು ನೋಡಿ ಏನೋ ಬೋಂಡ ತರಿಸ್ಕೊಂಡು ತಿಂತಾ ಇದ್ದಾರೆ ಅಪ್ಪ ಮಗ ಇಬ್ಬರೂ. ಭಾವನಾ ಆಲ್ರೆಡಿ ಮಲ್ಕೊಂಬಿಟ್ಟಿದ್ಲು. ಅವಳಿಗಿನ್ನೂ UK ಟೈಮು ಇಂಡಿಯಾ ಟೈಮು ಎರಡೂ ಒಂಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗಿದೆ. ಅಭಿನವು ಮತ್ತು ನಂಜುಂಡೇಶ್ವರು ಮಲ್ಕೊಂಡಿದ್ದಾರೆ. ಅವರಿಗೆಲ್ಲ ಚೆನ್ನಾಗಿ ನಿದ್ದೆ ಬಂದಿದೆ. AC ವರ್ಕ್ ಆಗ್ತಾಯಿತ್ತು. ಯಾಕೋ ನನಗೆ ನಿದ್ದೆನೇ ಬರ್ತಾ ಇರಲಿಲ್ಲ. ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿದೆ, ಆದರೂ ನಿದ್ದೆ ಬರ್ತಾಯಿಲ್ಲ. ಬೆಳಗ್ಗೆ ಇದು ಒಂದು 5 o'clock 4:30 ಏನಾಗಿತ್ತು. ಭಾವನಾ ಆಲ್ರೆಡಿ ಎದ್ದು ಫ್ರೆಶ್ ಅಪ್ ಆಗಿ ಕಾಫಿ ಮಾಡ್ತಾಯಿದ್ಲು. ಯಾಕೆ ಇಷ್ಟು ಬೇಗ ಎದ್ದೆ ಅಂತ ಅಂದೆ. ಅಯ್ಯೋ ನಂಗೆ ನಿದ್ದೆ ಬರ್ತಾಯಿಲ್ಲ, ನಾನು ನಿದ್ದೆ ಮಾಡಿ ಎದ್ದಿದ್ದೀನಿ ಆಲ್ರೆಡಿ, ಇವಾಗ ನಂಗೆ ನಿದ್ದೆ ಬರ್ತಾಯಿಲ್ಲ ಅಂದ್ಲು. ಇನ್ನೇನು ಬೆಳಗ್ಗೆ ಆಗಿತ್ತಲ್ಲ, ಸರಿ ನಾವು ಹಿಮವತ್ ಗೋಪಾಲ್ ಸ್ವಾಮಿ ಬೆಟ್ಟ ಅದೇ ಆ್ಯಕ್ಚುಲಿ, ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ವಿ. ಅದರಿಂದ ಭಾವನಾ ಬೇಗ ಹೋಗ್ಬೇಕು ಅಂತ ಹೇಳಿದಲ್ಲ, ಅದಕ್ಕೆ ಬೇಗ ಎದ್ದಿದ್ದೀನಿ ನಾನು ಅಂತ. ಇಷ್ಟು ಬೆಳಗ್ಗೆ ಎದ್ಬಿಟ್ಟಿದೆಯಲ್ಲ ಅಂತ ಅಂದ್ವಿ. ಸರಿ ಹೋಗ್ಲಿ, ಎದ್ದಿದ್ದೀನಿ, ಫ್ರೆಶ್ ಅಪ್ ಆಗಿದ್ದೀನಿ ನಾನು, ಇವಾಗ ಕಾಫಿ ಮಾಡ್ಕೊಂಡು ಕುಡಿತೀನಿ ಅಂತ. ಅಟ್ಲೀಸ್ಟು ಫೋನ್ ಮಾಡಿದ್ವಿ ಹೋಟ್ಲಿಗೆ, ಏನಾದರೂ ಕಾಫಿ ಗಿಫಿ ಬರುತ್ತಾ ಅಂತ ಹೇಳ್ಬಿಟ್ಟು. ಮ್ಯಾಮ್ ಇನ್ನೂ ಇಷ್ಟೊತ್ತಿಗೆ ಬರೋದಿಲ್ಲ, 6:30 7 o'clock ಆಗುತ್ತೆ ಅಂತ ಹೇಳಿದ್ರು. ಸರಿ ಏನು ಮಾಡೋಕ್ಕಾಗುತ್ತೆ, ಎದ್ದಿದ ತಕ್ಷಣ ಒಂಚೂರು ಕಾಫಿ ಕುಡಿಯೋಣ ಅಂತ. ಸ್ವಲ್ಪ ಭಾವನಂಗೆ ಹೊಟ್ಟೆ ಹಸಿತಾಯ್ತಂತೆ. ನಾವು 6 ಗಂಟೆ 6:15 ಊಟ ಮಾಡಿದ್ದು. ಪಾಪ ಅವಳಿಗೆ ಹೊಟ್ಟೆ ಹಸಿತಾ ಇದೆ, ಅಂದರೆ ಅವಳಿಗೆ ಪಾಪ ಟೈಮಿಂಗ್ಸ್ ಮ್ಯಾಚ್ ಆಗ್ತಾಯಿಲ್ಲ. ನಾನು ಎದ್ದಿದ ತಕ್ಷಣ ಸ್ವಲ್ಪ ಕಾಫಿ ಕುಡಿತೀನಿ. ಸರಿ ಇಬ್ಬರಿಗೂ ಸ್ವಲ್ಪ ಮಾಡು ಅಂತ ಹೇಳಿದೆ. ಒಂದು ಕಪ್ಪಲ್ಲಿ ಮಾಡಿದ್ಲು, ಇಬ್ಬರು ಸ್ವಲ್ಪ ಸ್ವಲ್ಪ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸ್ಟರ್ಲಿಂಗಿಗೇನು ಇಟ್ಟಿಲ್ಲ, ಎಂಥ ಡಬ್ಬಾ ಹೋಟ್ಲು ಕರ್ಕೊಂಬಂದಿದ್ದೀರಾ ಅಂತ ಬೈತಾಯಿದ್ಲು. ಏನೋ ಒಂದಾದ್ರೂ ಮಿಸ್ಸಿಂಗ್ ಇಲ್ಲದೆ ಇದ್ದರೆ ಹೆಂಗಿರುತ್ತೆ ಹೋಟ್ಲು ಅಂತ ಹೇಳ್ಬಿಟ್ಟು. ಹೋಟ್ಲು ಮಾತ್ರ ಭಾಳ ಚೆನ್ನಾಗಿತ್ತು, ಖುಷಿ ಆಯಿತು, ನನಗಂತೂ ಇಷ್ಟ ಆಯಿತು.
ಅದರಲ್ಲಿ ಏನು ಎರಡು ಮಾತೇನಿಲ್ಲ. ಈ ಸಣ್ಣ ಪುಟ್ಟದೊಂದು ಮಿಸ್ಟೇಕ್ಸಿಗೂ ಬೈತಾಯಿದ್ಲು. ಶುಗರ್ ಕಮ್ಮಿ ಇತ್ತಂತೆ, ಅದಕ್ಕೆ ಮತ್ತೆ ಶುಗರ್ ಆಗ್ತಾ ಇದ್ದಾಳೆ. ಚೆನ್ನಾಗಿತ್ತು, ಕಾಫಿ ಚೆನ್ನಾಗಿ ಮಾಡಿದ್ಲು, ಆದರೆ ಜಾಸ್ತಿ ನೀರು ಹಾಕ್ಬಿಟ್ಟಿದ್ಲು. ನಾನು ಅವಳು ಒಂದೇ ಕಪ್ಪಲ್ಲೇ ಕುಡಿದ್ವಿ, ಅವಳೊಂದು ಸ್ವಲ್ಪ ನಾನೊಂದು ಸ್ವಲ್ಪ. ಮತ್ತು ಇನ್ನೊಂದು ಡಿಫೆಕ್ಟು, ಅಷ್ಟು ದೊಡ್ಡ ಹೋಟ್ಲು ಅಂತ ಹೇಳ್ತೀಯಾ, ಒಂದು ಕನ್ನಡಿ ಇಲ್ಲ ಇಲ್ಲಿ, ಒಂದು ಮಿರರ್ ಕಾಣಿಸ್ತಾ ಇಲ್ಲ, ಹೆಂಗೆ ಮೇಕಪ್ ಅಪ್ ಮಾಡ್ಕೊಳೋದು ಅಂತ ಹೇಳಿ, ಸರಿ ನೀನು ಮೇಕಪ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಕ್ಯಾಮ್ರಾನು ಹಿಡ್ಕೊಂಡು ನಿಂತ್ಕೊಂಡ್ವಿ. ನಾನು ಹಾಗೆ ಕಾಫಿ ಕುಡಿತಾ ಇದ್ದೆ, ಅವಳೊಂದು ಸ್ವಲ್ಪ ಕುಡ್ಬಿಟ್ಟು ಕೊಟ್ಟಿದ್ಲು, ನಾನು ಹಾಗೆ ಕುಡಿತಾ ಇದ್ದೀನಿ. ನಾನು ಫ್ರೆಶಪ್ ಆಗಿಬಿಟ್ಟು ಬಂದೆ. ಫ್ರೆಶಪ್ ಆಗಿ ನೆಕ್ಸ್ಟು ಒಂದು ಸ್ವಲ್ಪನೇ ಮೇಕಪ್ಪು, ಜಾಸ್ತಿ ಏನು ಮಾಡಲ್ಲ, ಸುಮ್ಮನೆ ಅವಳೊಂಚೂರು ಫೌಂಡೇಶನ್ ಹಚ್ಕೊತಾಳೆ ಅಷ್ಟೇನೆ. ಅವಳಿಗೆ ಫೌಂಡೇಶನ್ ಇಲ್ಲದೆ ಇದ್ದರೆ ಚೆನ್ನಾಗಿ ಕಾಣಲ್ಲ ಅಂತ, ಅವಳಿಗೆ ಅಷ್ಟೊಂದು ಫೇರ್ ಕಾಂಪ್ಲೆಕ್ಷನ್ ಇದ್ದಾಳೆ, ಆದ್ರೂ ಫೌಂಡೇಶನ್ ಬೇಕು ಅಂತ. ಬೆಳಗ್ಗೆನೆ ಹೆಂಗಿದೆ ನೋಡಿ, ಎಲ್ಲ ಸೈಲೆಂಟಾಗಿ ಹೆಂಗಿದೆ. ನಮ್ಮ ಕಡೆ ಆಗಿದ್ದರೆ ಒಂದಷ್ಟು ಸೌಂಡ್ ಇರ್ತಾಯಿತ್ತು, ಇಲ್ಲಂತೂ ಫುಲ್ಲು ಸೈಲೆಂಟು. ಸಿಟಿ ಸೆಂಟ್ರಲ್ಲಿದ್ದೀವಿ ಆದರೂ ಏನು ಸೈಲೆಂಟು. ಆಚೆಗಡೆ ಹೋಗ್ಬೇಕಾದ್ರೆ ಏನಾದರೂ ನೀವು ಕೈಗೆ ಕ್ರೀಮ್ ಹಚ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ರೆ ಬಿಸಿಲಿಗೆಲ್ಲ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ ಕೈಯೆಲ್ಲ, ಅಷ್ಟೊಂದು ಧಗೆ ಬಿಸಿಲಿದೆ. ಆಮೇಲೆ ಫುಲ್ಲು ರೆಡಿಯಾಗಿ ಎಲ್ಲ ಪ್ಯಾಕಿಂಗ್ ಮಾಡಿದ್ವಿ. ನಾವು ಅವ್ರಿಗೆ ಹೇಳಿದ್ವಿ ಒಂದು 6:30 6 o'clock ಅಷ್ಟೊತ್ತಿಗೆ ನಾವು ರೂಮ್ ಖಾಲಿ ಮಾಡ್ತಿದ್ದೀವಿ ಅಂತ. ಖಾಲಿ ಮಾಡಿದ್ವಿ. ಅಭಿನವ್ ಸ್ವಲ್ಪ ತಲೆ ಒಣಗಿಸ್ಕೊತಾ ಇದ್ದೆ, ನನಗೂ ಒಣಗಿಸಿ ಅಂತ. ನಾನು ಯಾವತ್ತೂ ಅವನಿಗೆ ಯೂಸ್ ಮಾಡಿರಲಿಲ್ಲ. ಬಂದ, ಅಯ್ಯೋ ಅದ್ರ ಸೌಂಡಿಗೆ, ಅಯ್ಯೋ ಮಮ್ಮಿ ಸೌಂಡ್ ಜಾಸ್ತಿ, ನಂಗೆ ಬೇಡ ಮಮ್ಮಿ ಅಂತ ಅಂದ. ಸರಿ ಬಂದಿದೆಯಾ ಬಾ ಇಲ್ಲಿ ಅಂತ ಹೇಳ್ಬಿಟ್ಟು ಹಿಡ್ಕೊಂಡು ಒಣಗಿಸ್ದೆ ತಲೆನ ಒಂಚೂರು. ನಾನು ಒಂಚೂರು ಡ್ರೈ ಮಾಡಿಕೊಂಡೆ. ಅಂದರೆ ಬಿಸಿನೀರು ಬರ್ತಾಯಿತ್ತು, ನಾವು ಬಿಸಿನೀರಲ್ಲೇ ಸ್ನಾನ ಮಾಡಿದ್ವಿ. ಸುಮ್ಮನೆ ಕೂದಲು ಒಂಚೂರು ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು ಡ್ರೈ ಮಾಡ್ಕೊಂಡ್ವಿ. ಮತ್ತು AC ಆಫ್ ಆಗ್ತಾಯಿಲ್ಲ ಅಂತ ನಂಜುಂಡೇಶ್ವರ್ ಕನಸನು. ಅವ್ರು ಬಂದು ರೂಮ್ ಚೆಕ್ ಮಾಡ್ಕೋತಾರೆ. ನಾವು ಹೋಗಿದ ತಕ್ಷಣ ನಡೀರಿ ಅಂದ್ರೂ AC ಆಫ್ ಆಗಲಿ ತಡಿ ಅಂತ ಇದ್ರು. ನಡೀತಿರೋ ಇವೋ ನೀವು ಇವಾಗ ಅಂತ ಗದ್ರಕೊತಾ ಇದ್ದೀನಿ. ನಿಂತೇ ಇದ್ದಾರೆ, 10 ನಿಮಿಷ ಆಗಿದೆ, AC ಆಫ್ ಆಗಲಿ ತಡಿ, AC ಆಫ್ ಆಗುತ್ತೆ ನಡೀರಿ ನಾವು ರೂಮ್ ಲಾಕ್ ಮಾಡಿದ ತಕ್ಷಣ ಅಂತ. ಅಭಿನವ್ ಡೋರ್ ಲಾಕ್ ಮಾಡೋದು ಮತ್ತು ಓಪನ್ ಮಾಡೋದು, ಲಾಕ್ ಮಾಡೋದು ಮತ್ತು ಓಪನ್ ಮಾಡೋದು ಬರೀ ಇದೆ. ಮೊಬೈಲು ಕ್ಯಾಮ್ರಾ ಏನಾದ್ರು ಅವ್ನ ಕೈಯಲ್ಲಿ ಸಿಕ್ಬಿಟ್ರೆ ಅಷ್ಟೇ, ಏನು ಆಡ್ಕೊತಾ ಇದ್ದ ಗೊತ್ತಾ ನನ್ನ ಭಾವನೂ. ಆಮೇಲೆ ಮೊಬೈಲ್ ಕಿತ್ಕೊಂಡೆ, ನಡಿ ನೀನು ಫಸ್ಟು ಬಾಯಿ ಮುಚ್ಕೊಂಡು ಅಂತೇಳಿ ಅವನಿಗೆ ಹೇಳ್ತಾ ಇದ್ದೆ. ಸರಿ ನಾನು ಹೋಗ್ತೀನಿ, ನೀವು ಕ್ಯಾಮ್ರಾ ವಿಡಿಯೋ ಮಾಡಿ, ನಾನು ಅಪೋಸಿಟ್ ಸೈಡಿಂದ ಬರ್ತೀನಿ ಅಂತೇಳಿ. ಸರಿ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡಿಕೊಂಡು ಹಾಗೆ ಲಿಫ್ಟ್ ಹತ್ಕೊಂಡು ಕೆಳಗಡೆ ಇಳ್ಕೊಂಡು ಹೋದ್ವಿ. ಅಷ್ಟೊತ್ತಿಗೆ ಆಲ್ರೆಡಿ ಭಾವನಾ ನಂಜುಂಡೇಶ್ವರ್ ಇಬ್ಬರೂ ಏನೇನು ನಮ್ಮದು ಐಟಮ್ಸ್ ಇತ್ತು ಅದನ್ನೆಲ್ಲ ಕಾರಿಗೆ ಹಾಕಿದ್ರು. ಅಮ್ಮ ಮಗ ಹೋಗಿ ಸೈಲೆಂಟಾಗಿ ಹೋಗಿ ಕಾರ್ ಹತ್ಕೊಂಡ್ವಿ. ಅಲ್ಲಿಂದ ಸ್ಟ್ರೈಟ್ ಹಿಮವತ್ ಗೋಪಾಲ ಸ್ವಾಮಿ ಬೆಟ್ಟ, ಅದು ಯಾವಾಗಲೂ ಕನ್ಫ್ಯೂಷನ್ ಮಾಡ್ಕೊತೀನಿ ನಾನು. ಅಲ್ಲಿಗೆ ಸ್ಟ್ರೈಟಾಗಿ ಹೊರಟ್ವಿ. ಅಲ್ಲಿಗೆ ಹೋಗ್ಬೇಕಾದ್ರೆ ಟೈಮಿಂಗ್ಸ್ ಇದೆ 8:30ಗೆ ಅಲ್ಲಿ ಒಳಗಡೆ ಬಿಡೋದು. ಫಸ್ಟೇ ಹೋದರೆ ಏನೂ ಪ್ರಯೋಜನ ಇಲ್ಲ. ನಾನು 8 ಗಂಟೆಗೆ ಅಂತ ಅಂದ್ಕೊಂಡಿದ್ದೆ. ಅರಮನೆಯಿಂದ ಮುಂದಕ್ಕೆ ಹೋಗ್ತಾಯಿದ್ದೀವಿ. ಅರಮನೆ ಮುಂದೆ ನೋಡಿ ಏನು ಸೈಲೆಂಟಾಗಿದೆ. ನಮ್ಮ ಬೆಂಗಳೂರು ರೋಡ್ನ ಒಂದು ಸತಿ ಊಹಿಸ್ಕೊಳ್ಳಿ, ಬೆಳಗ್ಗೆ ಒಂದು 6 ಗಂಟೆ 6:30 ಟೈಮಲ್ಲಿ ಹೆಂಗಿರ್ಬೋದು ಅಂತ ಹೇಳ್ಬಿಟ್ಟು. ಅದಕ್ಕೆ ಹೋಲ್ಸ್ಕೊಂಡ್ರೆ ಎಷ್ಟು ಪಟ್ಟು ವಾಸಿ ಹೇಳಿ ನೋಡೋಣ. ನನಗಂತೂ ಮೈಸೂರು ನೋಡಿದ್ರೆ ಭಾಳ ಖುಷಿಯಾಗುತ್ತೆ. ರೋಡ್ ಬೇರೆ ಇವತ್ತು ಚೆನ್ನಾಗಾಗಿದೆ, ಹೋದ ಸತಿಗಿಂತ ಈ ಸತಿ ಟ್ರಾಫಿಕ್ ಬೇರೆ ಜಾಸ್ತಿ ಇತ್ತು. ಮುಂದಿನ ಸತಿ ಬರೋವಾಗಿನ್ನ ಹೆಂಗಾಗಿರುತ್ತೋ ಗೊತ್ತಿಲ್ಲ. ನಾವು ಬೆಟ್ಟಕ್ಕೆ ಹೋದ್ವಿ, ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ಅದು ಚೆನ್ನಾಗಿರೋ ಹೋಟ್ಲ್ ಇರಲಿಲ್ಲ, ನಂಗೆ ಫಸ್ಟೇ ಗೊತ್ತಿತ್ತು. ಆನ್ ದ ವೇ ತಿನ್ನೋಣ ಅಂತ ಹೇಳಿದ್ರು ನಂಜುಂಡೇಶ್ವರ್. ಇಷ್ಟೊತ್ತಿಗೆ ಬೇಡ ಅಂತಿದ್ರು. ಆಲ್ಗೋದಾಗ ಹೊಟ್ಟೆ ಎಸಿತಾ ಇದೆ ಅಂತ ಹೇಳಿದ್ರು. ನಾನು 8 ಗಂಟೆಗೆ ಅಂದ್ಕೊಂಡಿದ್ರೆ ಅದೇ 8:15ಗೆ ಅಲ್ಲಿ ಟಿಕೆಟ್ ಇಶ್ಯೂ ಮಾಡೋದು. ಫಸ್ಟೆಲ್ಲ ನಮ್ಮ ಕಾರಲ್ಲೇ ಹೋಗ್ಬೋದಾಗಿತ್ತು, ಆದರೆ ಇವಾಗ ನಮ್ಮ ಕಾರಲ್ಲಿ ಹೋಗೋವಾಗಿಲ್ಲ. ತುಂಬ ಪುಟ್ಟು ಜಾಗ ಅದು, ಹೋಗ್ಬೇಕಾದ್ರೆ ಬೆಟ್ಟ ಪುಟ್ಟು ರೋಡ್ ಮಾಡಿದ್ದಾರೆ. ಅಲ್ಲಿ ಸಿಕ್ಕಾಪಟ್ಟೆ ಗಲಾಟೆಗಳೆಲ್ಲ ಆಗುತ್ತಂತೆ. ಅದಕ್ಕೆ ಇವಾಗ ನಮ್ಮದು ಕಾರ್ ಬಿಡ್ತಾ ಇರಲಿಲ್ಲ. ನಾವು ಬಸ್ಸಲ್ಲೇ ಹೋಗಬೇಕು, ಟಿಕೆಟ್ ತೊಗೋಬೇಕು. ನಾವು ಟಿಕೆಟ್ ತೊಗೊಂಡು ಬಸ್ಸಲ್ಲಿ ಹೋದ್ವಿ. ತುಂಬ ಏನು ಜರ್ನಿ ಇಲ್ಲ, ಒಂದು 10-15 ನಿಮಿಷದ ಜರ್ನಿ ಅಷ್ಟೇ, ಆದರೆ ಸ್ಲೋವಾಗಿ ಹೋಗ್ಬೇಕಷ್ಟೇನೆ. ಹೋಗಿದ ತಕ್ಷಣ ಬೆಟ್ಟ ಗುಡ್ಡ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ಎಲ್ಲ ಅಭಿನವ್ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ. ನಮಗಂತೂ ಸೀಟ್ ಸಿಕ್ಕಲಿಲ್ಲ, ನಿಂತ್ಕೊಂಡು ಹೋದ್ವಿ ನಾವು. ಹಿಮವತ್ ಸ್ವಾಮಿ ಬೆಟ್ಟನ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಆ್ಯಕ್ಚುಲಿ ನಾವು ತುಂಬ ಸತಿ ಮೈಸೂರಿಗೆ ಹೋಗಿದ್ವಿ, ನಮಗೂ ಗೊತ್ತಿರಲಿಲ್ಲ. ನಮ್ಮ ಫ್ರೆಂಡ್ ಪಲ್ಲವಿ, ನಮ್ಮ ಅಕ್ಕನ ಫ್ರೆಂಡ್ ಅವ್ರು ಪಲ್ಲವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದು ನನಗೆ. ಅವ್ರು ಹೇಳಿದಾಗಲೇ ನಾನು ಹೋಗಿದ್ದೆ. ಆವಾಗ ಕಾರೆಲ್ಲ ಬಿಡ್ತಾಯಿದ್ರು, ಇವಾಗ ಬಿಡ್ತಾಯಿಲ್ಲ. ಹೋಗಿದ ತಕ್ಷಣ ನಮಗಲ್ಲೊಂದು ಜಿಂಕೆದು ಒಂದು ಫ್ಯಾಮಿಲಿ ಕಾಣಿಸ್ತು, ಅದನ್ನೆಲ್ಲ ನೋಡ್ತಾ ನಿಂತಿದ್ವಿ. ನಾವು ಹೋಗೋಕ್ಕಿಂತ ಒಂದು ಸ್ವಲ್ಪ ದಿವಸದ ಮುಂಚೆನೇ ಜಾತ್ರೆ ಆಗಿತ್ತಂತೆ. ತೇರೆಲ್ಲ ಇವಾಗ ಅದೆಲ್ಲ ಕ್ಲೀನ್ ಮಾಡಿ ಅಲ್ಲೆಲ್ಲ ನೀಟಾಗಿ ಸೆಟ್ರೇಟ್ ಮಾಡ್ತಾಯಿದ್ರು. ಹೋದಾಗಂತೂ ಭಾಳ ಸಂತೋಷ ಆಯಿತು. ಇಲ್ಲಿಗೆ ಮಳೆ ಬಿದ್ದಾಗ ಹೋಗಿ ಇಷ್ಟೊಂದು ಡ್ರೈ ಆಗಿರುತ್ತೆ ಅಂತ ನಾನು ಫೀಲ್ ಮಾಡ್ಕೊಂಡಿರಲಿಲ್ಲ. ನಾವು ಲಾಸ್ಟ್ ಟೈಮ್ ಹೋದಾಗ ಮುಖನೇ ಕಾಣಿಸೋದಿಲ್ಲ, ಒಬ್ಬರು ಮುಖ ಒಬ್ಬರಿಗೆ ಫುಲ್ಲು ಒಂಥರ
ಮಂಜು ಮಂಜು ಹೆಂಗೆ ಕಾಣಿಸ್ತಾ ಇರುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಸುತ್ತಲೂ ನಾನು ಇವಾಗ ಆಕಾಶ ತೋರಿಸ್ತಾ ಇದ್ದೀನಿ ನೋಡಿ, ಅದು ನಮ್ಮ ಪಕ್ಕದಲ್ಲೇ ಇದೆಯೇನೋ ಅಂತ ಅನಿಸುತ್ತೆ. ಅಷ್ಟು ತಿಕ್ಕಾಗಿರುತ್ತೆ ಮಂಜು, ಮತ್ತು ಮುಖನೇ ಕಾಣಲ್ಲ, ಒಬ್ರು ಮುಖ ಒಬ್ರಿಗೆ ಕಾಣಲ್ಲ. ಒಂದು ಸತಿ ಮಳೆ ಆಗಬೇಕಂತೆ, ನಂಗೆ ಇದು ಗೊತ್ತಿರಲಿಲ್ಲ. ಅಲ್ಲಿ ವಿಚಾರಿಸಿದಾಗ ಹೇಳಿದ್ರು, ಅಂದರೆ ಬಸ್ಸಲ್ಲಿ ನಾವು ಟ್ರಾವೆಲಿಂಗ್ ಮಾಡ್ಕೊಂಡು ಹೋಗ್ತೀವಲ್ಲ, ಅಲ್ಲಿ ನಮಗೆ ಗಾರ್ಡ್ಸ್ ಬರ್ತಾರೆ, ಇಬ್ಬರೇನೋ ಗಾರ್ಡ್ಸ್ ಬರ್ತಾರೆ. ಯಾಕೆಂದರೆ ಅಲ್ಲಿ ಕಾಡು ಪ್ರಾಣಿಗಳು ಓಡಾಡ್ತಾ ಇರತ್ತಂತೆ. ಅದಕ್ಕೆ ಇನ್ನು ನಾವು ಬಸ್ಸಲ್ಲಿ ಹೋದ್ವಿ. ನಾವು ಹೋಗೋಷ್ಟೊತ್ತಿಗೆ ಆಲ್ರೆಡಿ ಜೀಪ್ಸ್ ಎಲ್ಲ ಬುಕ್ ಆಗಿಬಿಟ್ಟಿದ್ವು. ಇನ್ ಕೇಸ್ ಯಾರಾದರೂ ಹೋಗೋರಿದ್ರೆ ಅಲ್ಲಿ ಜೀಪಲ್ಲಿ ಬೇಕಿದ್ರೂ ಹೋಗ್ಬೋದು. 800 ರೂಪೀಸು ಫಾರ್ ಫ್ಯಾಮಿಲಿಗೆ ಚಾರ್ಜ್ ಮಾಡ್ತಾರೆ. ಫ್ಯಾಮಿಲಿಗೆ ಅಂತ ಹೇಳಿದ್ರೆ ಎಷ್ಟು ಜನನಾದರೂ 4 ಜನ, 5 ಜನ, 6 ಜನ, ಒಂದು ಫ್ಯಾಮಿಲಿ ಮಾತ್ರ ಹೋಗ್ಬೋದು. ನಾವು ಬರೋಷ್ಟೊತ್ತಿಗೆ ಆಲ್ರೆಡಿ 3 ಜೀಪ್ ಇದೆ, 3 ಜೀಪು ಬುಕ್ ಆಗಿಬಿಟ್ಟಿದ್ವು 800 ರೂಪೀಸ್ ಕೊಟ್ಟು ಹೋಗೋದಕ್ಕೆ. ನಾವು ಬಸ್ಸಲ್ಲಿ ಹೋದ್ವಿ. ಬಸ್ಸಲ್ಲಿ ಹೋಗೋದಾದರೆ ನಮ್ಮ 4 ಜನಕ್ಕೆ 200 ರೂಪೀಸ್ ಆಗುತ್ತೆ. ಲೇಡೀಸಿಗೆ ಅಲ್ಲಿ ಕೂಡ ಫ್ರೀ ಇದೆ, ಫ್ರೀ ಬಸ್ ಇದೆಯಲ್ಲ ಅದರಿಂದ. ಅದು KSRTC ಬಸ್ಸೇ. ನಾನು ಭಾವನ ಮತ್ತು ಆಧಾರ್ ಕಾರ್ಡ್ ತೊಗೊಂಡು ಹೋಗಿರಲಿಲ್ಲ, ನಾವು ಅದಕ್ಕೆ ಪೇ ಮಾಡಿದ್ವಿ. 4 ಜನಕ್ಕೆ 200 ರೂಪೀಸ್ ಏನೋ ಆಯಿತು. ನಾವು ಹಾಫ್ ಚಾರ್ಜ್ ತೊಗೊಂಡ್ರು. ಅಲ್ಲಿಗೆ ಹೋಗಿ ಮತ್ತೆ ಬಸ್ಸಲ್ಲಿ ಬರುವಾಗಂದರೆ ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ನೀವು ಯಾವಾಗ ಬೇಕಿದ್ರೂ ವಾಪಸ್ ಬರ್ಬೋದು. ಇವಾಗ ಬೆಳಗ್ಗೆ 8:00ವರೆಗೆ ನಾವು ಬಸ್ ಹತ್ತಿದ್ದೀವ, ಸಂಜೆ 4 ಗಂಟೆವರೆಗೂ ಬೇಕಿದ್ರೆ ನೀವು ಅಲ್ಲೇ ಇರ್ಬೋದು. ಮಧ್ಯಾಹ್ನ ನಿಮಗೆ ಅಲ್ಲಿ ಪ್ರಸಾದ ಕೂಡ ಸಿಗುತ್ತಂತೆ. 12 ಗಂಟೆಯಿಂದ ಪ್ರಸಾದ ಸ್ಟಾರ್ಟ್ ಮಾಡ್ತಾರೆ. ಪ್ರಸಾದ ತೊಗೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಬೇಕಿದ್ರೆ ಬರ್ಬೋದು. ನೀವು ಸಫಾರಿಲಿ ಹೋದರೆ ಆ ಥರ ಹೋಗೋಕ್ಕಾಗಲ್ಲ, ಹಾಫ್ ಆನ್ ಅವರಲ್ಲಿ ವಾಪಸ್ ಬರಬೇಕು. ಯಾಕೆಂದರೆ ಅವ್ರು ಇನ್ನೊಂದು ಪಾರ್ಟಿನ ಪಿಕಪ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಅದರಿಂದ ನಿಮಗೆ ಅದರಲ್ಲಿ ಆಪ್ಷನ್ಸ್ ಇಲ್ಲ. ನಾವು ಬಸ್ಸಲ್ಲಿ ಹೋಗಿದ್ವಿ, ನಾವು ಅಲ್ಲೇ ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಅಲ್ಲೇ ಕೂತಿದ್ವಿ. ನಾವೇನು ಪ್ರಸಾದಕ್ಕೆಲ್ಲ ಇರಲಿಲ್ಲ, ಅವರು ಆಲ್ರೆಡಿ ತಿಂದಿದ್ರು ಅಲ್ಲಿ. ನಾವು ಅದಕ್ಕೆ ಅಲ್ಲಿಂದ ಬಂದ್ವಿ. ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಕೃಷ್ಣ ಕೊಳಲು ಊತ ನಿಂತಿದ್ದಾನೆ. ಅದು ಮಾತ್ರ ಭಾಳ ಚೆನ್ನಾಗಿದೆ. ಬೆಣ್ಣೆ ಕೃಷ್ಣ ನಿಜವಾಗ್ಲೂ ಮೋಡಗಳ ಮರೆಯಲ್ಲಿ ಆರಾಮಾಗಿ ತಂಪಾಗಿದ್ದಾನೆ. ದೇವಸ್ಥಾನವೂ ಅಷ್ಟೇ ಭಾಳ ಹಳೇ ದೇವಸ್ಥಾನ, ಕಲ್ಲುಗಳಲ್ಲೇ ಮಾಡಿರೋದು ದೇವಸ್ಥಾನಗಳನ್ನ. ಭಾಳ ಚೆನ್ನಾಗಿದೆ. ಮತ್ತು ವ್ಯೂ ಕೂಡ ಅಷ್ಟೇ ಭಾಳ ಚೆನ್ನಾಗಿದೆ. ಮೊದಲು ಅಲ್ಲೆಲ್ಲ ಓಡಾಡೋಕ್ಕೆಲ್ಲ ಬಿಡ್ತಾಯಿದ್ರು, ಇವಾಗ ಅಲ್ಲೆಲ್ಲ ಓಡಾಡೋಕ್ಕೆಲ್ಲ ಬಿಡ್ತಾ ಇಲ್ಲ. ಯಾಕೆಂದರೆ ಅಲ್ಲಿ ಸ್ವಲ್ಪ ಏನೇನೋ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ನಡೀತಾ ಇದೆಯಂತೆ, ಮತ್ತು ಯಾವುದೋ ಮರ್ಡ್ರೆಲ್ಲ ಆಗಿತ್ತಂತೆ. ಅದಕ್ಕೆ ಫುಲ್ಲಲ್ಲೆಲ್ಲ ಕಾಂಪೌಂಡೆಲ್ಲ ಹಾಕ್ಬಿಟ್ಟು ನೀಟಾಗಿ ಇಷ್ಟಕ್ಕೆ ಓಡಾಡಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಮತ್ತು ಗಾರ್ಡ್ಸ್ ಕೂಡ ಇರ್ತಾರೆ, ಅಲ್ಲೆಲ್ಲ ಓಡಾಡೋ ಹಂಗಿಲ್ಲ ನೀವು ಅಂತ ಹೇಳ್ಬಿಟ್ಟು. ನಮಗೆ 1-2 ಮಾತ್ರ ಜಿಂಕೆ ಫ್ಯಾಮಿಲಿ ಸಿಕ್ಕಿದ್ವು, ಬೇರೆ ಯಾವುದೂ ಪ್ರಾಣಿಗಳು ನಮಗೆ ಸಿಕ್ಕಿಲ್ಲ. ಆಮೇಲೆ ಇನ್ನೊಂದು ವಿಶೇಷ ಏನಂದರೆ, ಇಲ್ಲಿ 101 ಕೊಳ ಇದೆಯಂತೆ. ಜಾತ್ರೆ ಟೈಮಲ್ಲಿ ಮಾತ್ರ 1 ಕೊಳಕ್ಕೆ ಹೋಗೋದಕ್ಕೆ ಅವಕಾಶ ಇದೆಯಂತೆ. ಇನ್ ಕೇಸ್ ಯಾರಾದರೂ ಜಾತ್ರೆಗೆ ಹೋಗೋ ಆಸೆ ಇದ್ದರೆ ಹೋಗಿ ಬನ್ನಿ. ನಮಗೆ ಹೋಗೋಕ್ಕೆ ಒಂದು ಸ್ವಲ್ಪ ದಿವಸದ ಹಿಂದೆಯೇ ಜಾತ್ರೆ ಆಗಿತ್ತಂತೆ. ನಮಗೇನು ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ತುಂಬ ಗ್ರ್ಯಾಂಡಾಗಿ ಮಾಡ್ತಾರಂತೆ. ಪ್ರಸಾದ ಕೂಡ ಅಲ್ಲೇ ಇರುತ್ತೆ. ನಮಗಂತೂ ಅದನ್ನು ನೋಡೋ ಅದೃಷ್ಟ ಸಿಕ್ಕಲಿಲ್ಲ. ಸದ್ಯಕ್ಕೆ ಇಷ್ಟ ಆದರೂ ಸಿಕ್ತು. ವ್ಯೂ ಮಾತ್ರ ಭಾಳ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮಳೆ ಬಿದ್ದಾಗ ಹೋಗಿ, ಮಳೆ ಬೀಳ್ದಿರೋದಕ್ಕೆ ಮುಂಚೆ ಹೋಗಬೇಡಿ. ನಂಗೆ ಮಳೆ ಬಿದ್ದಾಗ ಹೋಗಬೇಕು ಅಂತ ಗೊತ್ತಿರಲಿಲ್ಲ. ನಾವು ಒಂದು ಸತಿ ಹೋದಾಗ ಆ್ಯಕ್ಚುಲಿ ಚೆನ್ನಾಗೇ ಇತ್ತು. ಮಂಜು ಅಂದರೆ ಮಂಜು, ಮುಖನೇ ಕಾಣಿಸ್ತಾ ಇರಲಿಲ್ಲ. ಒಳ್ಳೆ ಪ್ಲೇಸು. ನಿಮ್ಮ ಮಳೆ ಬೀಳದೆ ಇರಲಿ ನೋಡಿ ಹೇಗಿದೆ ವ್ಯೂ. ಗಿಡ ಎಲ್ಲ ಒಣಗಿದೆ, ಆದರೆ ಏನೋ ಒಂಥರ ಭೂಮಿಗೂ ಆಕಾಶಕ್ಕೂ ಒಂದು ಸ್ಯಾಂಡ್ವಿಚ್ ಥರ ಕಾಣಿಸ್ತಾ ಇದೆ. ಹಿಂಗೆ ಮಧ್ಯ ಇದ್ದೀವಿ ನಾವು ಅನ್ನೋ ಥರ. ನನಗಂತೂ ಭಾಳ ಇಷ್ಟ ಆಯಿತು ಇದೆಲ್ಲನೂ. ನಾನಂತೂ ಮೈಸೂರಿಗೆ ಹೋದಾಗ ಅವ್ರು ಹೇಳ್ದಾಗಿಂದ ವಿಸಿಟ್ ಮಾಡ್ತೀನಿ. 2 ಸತಿನೋ 3 ಸತಿನೋ ಏನೋ ಹೋಗಿದ್ದೀನಿ ಅಷ್ಟೇ. 2 ಸತಿನೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಈ ಸತಿನೇ ಚೆನ್ನಾಗಿರಲಿಲ್ಲ, ಮಂಜಿರಲಿಲ್ಲ ಅಷ್ಟೇ. ಮಿಕ್ಕಿದ್ದು ಎಲ್ಲನೂ ಚೆನ್ನಾಗೇ ಇತ್ತು ಅಂತಲೇ ಹೇಳಬೇಕು. ವಿಸಿಟ್ ಮಾಡಿದವರು ಹೆಂಗಿತ್ತು ಅಂತ ಹೇಳಿ. ಇನ್ ಕೇಸ್ ವಿಸಿಟ್ ಮಾಡದೇ ಇದ್ದರೆ ಹೋಗಿ ಒಂದ್ಸತಿ ವಿಸಿಟ್ ಮಾಡ್ಕೊಂಬನ್ನಿ. ನಾವಲ್ಲಿಂದ ಬಂದರೆ ಇಲ್ಲೇನೋ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋದರು. ಅಲ್ಲಿ ಶೂಸ್ನ ರಿಮೂವ್ ಮಾಡಿಬಿಟ್ಟು ಒಳಗಡೆ ಹೋಗಬೇಕಿತ್ತು. ಮತ್ತು ನಾನು ಶೂಸ್ ರಿಮೂವ್ ಮಾಡಲ್ಲ ಅಂತ ಹೇಳಿದೆ. ಅವರು ಹಂಗೆ ಹೋದರು, ಮತ್ತೆ ವಾಪಸ್ ಕಳಿಸಿ ಶೂಸ್ ರಿಮೂವ್ ಮಾಡ್ಕೊಂಡು ಬನ್ನಿ ಅಂತ ಕಳಿಸಿದ್ರು. ನಾನು ಹೋಗಲಿಲ್ಲ. ಮತ್ತು ಏನೇನೋ ಸ್ವಲ್ಪ ಶಾಪ್ ಮಾಡ್ಕೊಂಬಂದರು. ಏನೋ ಸ್ಕಿನ್ ಪ್ರಾಡಕ್ಟ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಏನಾದರೂ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ನಾನಂತೂ ಹೋಗಿ ಕಾರಲ್ಲಿ ಸುಮ್ಮನೆ ಕೂತಿದ್ದೆ. ಈ ವ್ಲಾಗ್ ಕೂಡ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಲವ್ ಯು ಆಲ್. ಬಾಯ್ ಬಾಯ್.